ವೆಲ್ಕಮ್ ಟು ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸ್ ನನಗೆ ಡಿಫ್ರೆನ್ಸ್ ಬಿಟ್ವೀನ್ CSE ಸಿಲೆಬಸ್ಗೆ ಮತ್ತು AM ಸಿಲೆಬಸ್ಗೆ ಏನಿರುತ್ತೆ ಡಿಫ್ರೆನ್ಸ್ ಅಂತ ಭಾಳ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು. ಫ್ರೆಂಡ್ಸ್ ಇವ್ರದಲ್ಲಿ ಕಂಪ್ಲೀಟಾಗಿ ಡಿಟೇಲಾಗಿ ಸಿಲೆಬಸ್ 3rd ಸೆಮಿಸ್ಟ್ರಿಂದ ಹಿಡಿದು ನಿಮಗೆ 8th ಸೆಮಿಸ್ಟರ್ ತನಕ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ, ಏನು ಡಿಫ್ರೆನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಕೊಡಿ. ಇದೇ ರೀತಿ ಕಂಟಿನ್ಯೂ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ಆಲ್ರೆಡಿ ನಾನು ಇಂಜಿನಿಯರಿಂಗ್ ಅಪ್ಡೇಟ್ ಆಲ್ರೆಡಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ಸೀನಿಯರ್ ನಮಗೆ ಕನೆಕ್ಟ್ ಕೂಡ ಇದ್ದಾರೆ. ಆಲ್ರೆಡಿ ಕಂಪ್ಲೀಟಾಗಿ VT ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಸೊ ಇವಾಗ VT ಸಿಲೆಬಸ್ ಬಗ್ಗೆನೇ ಹೇಳ್ತಾ ಇದ್ದೀನಿ ನಿಮಗೆ. ಯಾರು VT ಕಾಲೇಜ್ ತೊಗೋತಾ ಇದ್ದಾರಲ್ಲ ಆ ಸಿಲೆಬಸ್ ಬಗ್ಗೆ ಆಲ್ಮೋಸ್ಟು ಆಟೋನಮಸ್ ಸ್ವಲ್ಪ ಚೇಂಜಸ್ ಇರುತ್ತೆ, ಸ್ವಲ್ಪ ಅಡ್ವಾನ್ಸ್ ಇರುತ್ತೆ ಕಂಪೇರ್ ಟು VT ಸಿಲೆಬಸ್ಸು. ಓಕೆ, ಸಿಲೆಬಸ್ ನೋಡೋದಾದರೆ CSE ಮತ್ತು AMLದು ಫಸ್ಟ್ ಸೆಮಿಸ್ಟ್ರು ಮತ್ತು ಸೆಕೆಂಡ್ ಸೆಮಿಸ್ಟ್ರು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಅಂದರೆ ಕಾಮನ್ ಸಬ್ಜೆಕ್ಟ್ ಇರುತ್ತೆ ನಿಮಗೆ. ಒಂದು ಫಿಸಿಕ್ಸ್ ಸೈಕಲ್ ಅಂತ ಇರುತ್ತೆ, ಇನ್ನೊಂದು ಕೆಮಿಸ್ಟ್ರಿ ಸೈಕಲ್ ಅಂತ ಇರುತ್ತೆ. ಸೊ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಎಲ್ರಿಗೂ ಸೇಮ್ ಸಬ್ಜೆಕ್ಟ್ಸು. ಯಾವಾಗ ನಿಮಗೆ ಡಿಫ್ರೆನ್ಸ್ ಸ್ಟಾರ್ಟ್ ಆಗುತ್ತೆ ಅಂದರೆ 3rd ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ. ಏನೇನು ಡಿಫ್ರೆನ್ಸ್ ಅಂತ ಹೇಳ್ತೀನಿ. 3rd ಸೆಮಿಸ್ಟ್ರಲ್ಲಿ CSE ಸಬ್ಜೆಕ್ಟ್ ನೋಡೋದ್ರೆ ಆಲ್ಮೋಸ್ಟ್ ಇಲ್ಲೂ ಸೇಮು, ಇಲ್ಲಿ ಪ್ರೊಬಬಿಲಿಟಿ ಇರುತ್ತೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮು, ಇಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ವಿತ್ ಜಾವಾ. ಆಮೇಲೆ ಡಿಜಿಟಲ್ ಡಿಸೈನು, ಇಲ್ಲೂ ಡಿಜಿಟಲ್ ಡಿಸೈನ್ ಇರುತ್ತೆ. ಆಪರೇಟಿಂಗ್ ಸಿಸ್ಟಮು, ಡಾಟಾ ಸ್ಟ್ರಕ್ಚರ್ ಅಪ್ಲಿಕೇಶನು, ಡಾಟಾ ಸ್ಟ್ರಕ್ಚರ್ ಲ್ಯಾಬ್ರೇಟ್ರಿ. ಇಲ್ಲಿ ಏನು ಚೇಂಜಸ್ ಆಗುತ್ತೆ, ಇದು ಒಂದೇ ಚೇಂಜ್ ಆಗುತ್ತೆ, ಇದೊಂದೇ ಸಬ್ಜೆಕ್ಟು 3rd ಸೆಮಿಸ್ಟ್ರಲ್ಲಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ವಿತ್ ಗಿಟ್ಟು ಅಬಿಲಿಟಿ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಇರುತ್ತೆ ಸಪ್ರೇಟಾಗಿ. ಇದು ಕಮ್ಯುನಿಟಿ ಪ್ರಾಜೆಕ್ಟ್ ಅಂತ ಇರುತ್ತೆ. ರಿಮೈನಿಂಗ್ ಕಾಮನ್ ಸಬ್ಜೆಕ್ಟ್ಸ್ ಅಂತೂ ನಾನು ಕವರ್ ಮಾಡಿಲ್ಲ, ಇಲ್ಲಿ ನಿಮಗೆ ಕಾಮನ್ ಇರುತ್ತೆ ಎಲ್ರಿಗೂ. ಓಕೆ, ಅದೇ ರೀತಿ 4th ಸೆಮಿಸ್ಟ್ರಲ್ಲಿ ಏನು ಚೇಂಜಸ್ ಆಗುತ್ತೆ ಅಂದರೆ ಇಲ್ಲಿ ಮೇಜರ್ ಚೇಂಜಸ್ಸು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಆದರೆ ಎಷ್ಟು ಪರ್ಸೆಂಟು ಎಲ್ಲ ಹೇಳ್ತೀನಿ ನಿಮಗೆ, ಎಷ್ಟು ಪರ್ಸೆಂಟ್ ಚೇಂಜಸ್ ಇರುತ್ತೆ ಅಂತ CSE ಮತ್ತು AMLಗೆ. CSEದು ಏನು ಡಿಸ್ಕ್ರಿಪ್ಟ್ ಇರುತ್ತೆ. ಇಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಡಿಸ್ಕ್ರಿಟ್ ಮ್ಯಾಥಮೆಟಿಕ್ಸ್ ಗ್ರಾಫ್ ಥಿಯರಿ ಇರುತ್ತೆ. ಇಲ್ಲಿ ಡಿಸ್ಕ್ರಿಟ್ ಮ್ಯಾಥಮೆಟಿಕ್ಸ್ ಆಪ್ಟಿಮೈಸೇಷನ್ ಟೆಕ್ನಿಕ್ ಅಂತ ಒಂದು ಸ್ವಲ್ಪ ಅಪ್ಡೇಟೆಡ್ ಸಿಲೆಬಸ್ಸು ರಿಗಾರ್ಡಿಂಗ್ ದಿ AML. ಓಕೆ, ಅದೇ ರೀತಿ ಮೈಕ್ರೋ ಕಂಟ್ರೋಲರು, ಇಲ್ಲಿ ಡಿಸೈನ್ ಆ್ಯಂಡ್ ಅನಾಲಿಸಿಸ್ ಅಲ್ಗೋರಿದಮ್ ಅಂತ ಇರುತ್ತೆ AML. ಅದೇ ರೀತಿ ಕಂಪ್ಯೂಟರ್ ನೆಟ್ವರ್ಕು, ಇಲ್ಲಿ DBMS ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರುತ್ತೆ AMLಗೆ. ಆಮೇಲೆ ಇಲ್ಲಿ ಡಿಸೈನ್ ಆ್ಯಂಡ್ ಅನಾಲಿಸಿಸ್ ಅಲ್ಗೋರಿದಮ್ಮು, ಇಲ್ಲಿ ಮಷಿನ್ ಲರ್ನಿಂಗು ಸಬ್ಜೆಕ್ಟ್ಸ್ ಬರುತ್ತೆ. ಆಮೇಲೆ ಅಲ್ಗೋರಿದಮ್ ಲ್ಯಾಬ್ರೇಟ್ರಿ, ಇಲ್ಲಿ ಮಷಿನ್ ಲರ್ನಿಂಗ್ ಲ್ಯಾಬ್ರೇಟ್ರಿ ಅಂತ ಬರುತ್ತೆ. ಅದೇ ರೀತಿ 4th ಸೆಮಿಸ್ಟ್ರಲ್ಲಿ CSEಯಲ್ಲಿ ಬಯಾಲಜಿ ಬರುತ್ತೆ. ಬಯಾಲಜಿ ಫಾರ್ ಕಂಪ್ಯೂಟರ್ ಇಂಜಿನಿಯರಿಂಗು, ಇಲ್ಲಿ ಬಯಾಲಜಿ ಫಾರ್ ಸೇಮ್ ಇರುತ್ತೆ. ಏನು ಡಿಫ್ರೆನ್ಸ್ ಇದೆ ಅಂದರೆ ಇಲ್ಲಿ ಮೇನು ನೆಟ್ವರ್ಕು ಮೈಕ್ರೋ ಕಂಟ್ರೋಲ್ ಮೇಲೆ ಫೋಕಸ್ ಮಾಡ್ತಾರೆ CSEಯಲ್ಲಿ. ಇಲ್ಲಿ AML DBMS ಮತ್ತು ಮಷಿನ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡ್ತಾರೆ. 4th ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆ, ಸೊ 2 ಸಬ್ಜೆಕ್ಟ್ ಚೇಂಜ್ ಆಗ್ತಾ ಇದೆ ನಿಮಗೆ ಆಲ್ಮೋಸ್ಟು. ನೆಕ್ಸ್ಟು 5th ಸೆಮಿಸ್ಟ್ರಲ್ಲಿ ಏನು ಚೇಂಜಸ್ ಆಗುತ್ತೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರಿಂಗು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು ಇಲ್ಲಿ ಸೇಮ್ ಇದೆ. ಅದೇ ರೀತಿ ಇಲ್ಲಿ ನೋಡಿ, ಅಲ್ಲಿ 4th ಸೆಮಿಸ್ಟ್ರಲ್ಲಿ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇತ್ತು, ಇಲ್ಲಿ 5th ಸೆಮಿಸ್ಟ್ರಲ್ಲಿ ಇದೆ. ಆಲ್ಮೋಸ್ಟ್ ಸೇಮೇ ಇದೆ, ಅಲ್ಲಿ ಇತ್ತಲ್ವ ಅದೇ ಸೇಮ್ ಇದೆ. ಆಮೇಲೆ ಇಲ್ಲೂ ಮಷಿನ್ ಲರ್ನಿಂಗ್ ಇದೆ ನೋಡಿ, 5th ಸೆಮಿಸ್ಟ್ರಲ್ಲಿ ಮಷಿನ್ ಲರ್ನಿಂಗ್ ಇದೆ, ಅಲ್ಲಿ 4th ಸೆಮಿಸ್ಟ್ರಲ್ಲಿ ಮಷಿನ್ ಲರ್ನಿಂಗ್ ಇದೆ. ಆಲ್ಮೋಸ್ಟ್ ಸೇಮು. ಓಕೆ, ಥಿಯರಿ ಕಂಪ್ಯೂಟೇಷನು ಮತ್ತು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಇದೆಲ್ಲ ಆಲ್ರೆಡಿ ಇಲ್ಲಿ 4th ಸೆಮಿಸ್ಟ್ರಲ್ಲಿ ಇತ್ತು AMLಗೆ. ಓಕೆ, ಇಲ್ಲಿ ಇವರಿಗೆ 5th ಸೆಮಿಸ್ಟ್ರಲ್ಲಿ ಹಾಕಿದ್ದಾರೆ CSEಗೆ, ಆಲ್ಮೋಸ್ಟ್ ಸೇಮು. ಓಕೆ, ಇಲ್ಲಿ ಏನು ಚೇಂಜಸ್ ಅಂದರೆ ನಿಮಗೆ ಕಂಪ್ಯೂಟರ್ ನೆಟ್ವರ್ಕ್ ಇದೆ, ಡಾಟಾ ವಿಜುವಲೈಸೇಷನ್ ಚೇಂಜಸ್ ಬರುತ್ತೆ. ಇಲ್ಲಿ ಮಷಿನ್ ಲರ್ನಿಂಗ್ ಹೇಳ್ಬಿಟ್ಟು ಮಷಿನ್ ಲರ್ನಿಂಗ್ ಆಲ್ರೆಡಿ ನಿಮಗೆ ಇದರಲ್ಲಿದೆ. AML ನೀವು 4th ಸೆಮಿಸ್ಟರ್ ಕಲ್ತಿರ್ತಾರೆ, ಯಾರು AML ತೊಗೋತಿದ್ದಾರೆ ಅವರು. ಇಲ್ಲಿ CSEಲಿ ಬರುತ್ತೆ ಅಷ್ಟೇ. ಓಕೆ, AML ನೆಟ್ವರ್ಕ್ಸ್ ಆ್ಯಂಡ್ ಡಾಟಾ ವಿಜುವಲೈಸೇಷನ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ನೆಕ್ಸ್ಟು 6th ಸೆಮಿಸ್ಟ್ರಲ್ಲಿ ಇಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಬರುತ್ತೆ. ಇಲ್ಲಿ ಅಡ್ವಾನ್ಸ್ ಜಾವಾ ಪ್ರೋಗ್ರಾಮು, ಇಲ್ಲೂ ಅಡ್ವಾನ್ಸ್ ಇರುತ್ತೆ. AMLಲ್ಲಿ ಕ್ರಿಪ್ಟೋಗ್ರಫಿ, ನೆಟ್ವರ್ಕ್ ಸೆಕ್ಯೂರಿಟಿ, ಇಲ್ಲಿ ಇನ್ಫಾರ್ಮೇಷನ್ ನೆಟ್ವರ್ಕ್ ಸೆಕ್ಯೂರಿಟಿ ಇರುತ್ತೆ. ಆಲ್ಮೋಸ್ಟ್ ಸ್ವಲ್ಪ ಚೇಂಜಸ್ ಇರುತ್ತೆ ಸಿಲೆಬಸ್ಸು, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಓಕೆ, ಇಲ್ಲಿ ಡೀಪ್ ಲರ್ನಿಂಗ್ ಮಾಡ್ತಾರೆ, ಇಲ್ಲಿ ಅಡ್ವಾನ್ಸ್ ಕಂಪ್ಯೂಟರ್ ಆರ್ಕಿಟೆಕ್ಚರು, ಇಲ್ಲಿ IoT ಬರುತ್ತೆ, ಇಲ್ಲಿ NLP ಬರುತ್ತೆ. ಸೊ ಇಲ್ಲಿ ಕಂಪ್ಲೀಟು ಡೀಪ್ ಲರ್ನಿಂಗ್ ಲ್ಯಾಬ್ರೇಟರಿ ಬರುತ್ತೆ AMLಲ್ಲಿ, ಇಲ್ಲಿ IoT ಬರುತ್ತೆ. ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಫೋಕಸ್ಸು. ಓಕೆ, ಇಷ್ಟು ಸಬ್ಜೆಕ್ಟು ಚೇಂಜ್ ಆಗುತ್ತೆ ನಿಮಗೆ. ಓಕೆ, ಇಲ್ಲಿ ಬಂದು 6th ಸೆಮಿಸ್ಟ್ರಿಗೆ. 7th ಸೆಮಿಸ್ಟ್ರು ಮತ್ತು 8th ಸೆಮಿಸ್ಟ್ರು ಆಲ್ಮೋಸ್ಟ್ ಸೇಮು, ಸ್ವಲ್ಪ ಚೇಂಜಸ್ ಬರುತ್ತೆ ಅಷ್ಟೇ. 7th ಸೆಮಿಸ್ಟ್ರಲ್ಲಿ ಹೈ ಪ್ರೋಗ್ರಾಮಿಂಗ್ ಕಂಪ್ಯೂಟಿಂಗ್ ಬರುತ್ತೆ. ಅದೇ ರೀತಿ ಇಲ್ಲಿ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ. ಆಮೇಲೆ ಇಲ್ಲಿ CSEಯಲ್ಲಿ 7th ಸೆಮಿಸ್ಟ್ರಲ್ಲಿ ಪ್ರೊಫೆಷ್ನಲ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಅಂತ ಬರ್ತವೆ. ಅಲ್ಲಿ ಅವರು ನಿಮ್ಮದು ಆಪ್ಷನ್ ಕೊಡ್ತಾರೆ ಎಲೆಕ್ಟಿವ್ ಸಬ್ಜೆಕ್ಟ್ಸ್ಗೆ. ಫಾರ್ ಎಕ್ಸಾಂಪಲ್ ಒಂದು 5 ಆಬ್ಜೆಕ್ಟ್ ಕೊಡ್ತಾರೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿರುತ್ತೆ. ಇಲ್ಲಿ ಪ್ರೊಫೆಷ್ನಲ್ ಎಲೆಕ್ಟಿವ್ 4 ಇದಕ್ಕೂ ಕೊಟ್ಟಿರ್ತಾರೆ, ಓಪನ್ ಎಲೆಕ್ಟಿವ್ ಅಂತ ಇರುತ್ತೆ. ಇವೆಲ್ಲ ನಿಮಗೆ ಕೊಡ್ತಾರೆ, ನೀವು ಚೂಸ್ ಮಾಡೋದಿರುತ್ತೆ. ಇಲ್ಲೂ ಸೇಮು. ಓಕೆ, ಇಲ್ಲಿ ಮೇನ್ ಡಿಫ್ರೆನ್ಸ್ ಏನೆಂದರೆ ಇಲ್ಲಿ HPC ಅಂದರೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗು, ಇಲ್ಲಿ HPC ಅಂದರೆ ಹೈ ಪರ್ಫಾರ್ಮೆನ್ಸ್ AML. ಇದು ಡಿಫ್ರೆನ್ಸ್ ಒಂದೇ 7th ಸೆಮಿಸ್ಟರ್. ಆಲ್ಮೋಸ್ಟ್ ರಿಮೈನಿಂಗ್ ಸೇಮ್ ಇರುತ್ತೆ. 8th ಸೆಮಿಸ್ಟರ್ ಅಂತೂ 100% ಎರಡಕ್ಕೂ ಸೇಮ್ ಇರುತ್ತೆ. ಏನಂದರೆ ಇಲ್ಲಿ ಪ್ರೊಫೆಷ್ನಲ್ ಎಲೆಕ್ಟಿವ್ ಇರುತ್ತೆ, ಇಲ್ಲಿಯೂ ಪ್ರೊಫೆಷ್ನಲ್ ಇರುತ್ತೆ. ಇಲ್ಲಿ ಇವೆಲ್ಲ ನಿಮಗೆ ಕೊಡ್ತಾರೆ ಏನು ಮಾಡಬೇಕಂತ.
ಪ್ರೊಫೆಷನಲ್ ಎಲೆಕ್ಟಿವ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಸಬ್ಜೆಕ್ಟ್ ಕೊಡ್ತಾರೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಗೆ ಯಾವ್ದು ಸಬ್ಜೆಕ್ಟ್ ಬೇಕಂತ. ಇಂಟರ್ನ್ಶಿಪ್ಪು ಎರಡಕ್ಕೂ ಇರುತ್ತೆ. ರಿಲೇಟೆಡ್ ಇಂಟರ್ನ್ಶಿಪ್ ಹೋಗ್ಬೋದು ನೀವು, AML ರಿಲೇಟೆಡು, ಇಲ್ಲಿ CS ರಿಲೇಟೆಡ್ ಇಂಟರ್ನ್ಶಿಪ್ ಹೋಗ್ಬೋದು. ಇಲ್ಲಿ ಆಲ್ಮೋಸ್ಟ್ ಸೇಮ್ ಸ್ಟ್ರಕ್ಚರು. ಓಕೆ, ಏನು ಡಿಫ್ರೆನ್ಸ್ ಹೇಳ್ತೀನಿ ನಿಮಗೆ, ಎಷ್ಟು ಪರ್ಸೆಂಟು ಡಿಫ್ರೆನ್ಸು ಫೈನಲ್ ವರ್ಡಿಕ್ಟು. ಮೇನು CSC ಏನು ಕವರ್ ಮಾಡ್ತಾ ಇದ್ದಾರೆ, ಬ್ರಾಡ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಕವರಿಂಗ್ ನೆಟ್ವರ್ಕು ಮತ್ತು ಸೆಕ್ಯೂರಿಟಿ, IoT, ಡಾಟಾಬೇಸು, ಸಾಫ್ಟ್ವೇರ್ ಡೆವಲಪ್ಮೆಂಟು ಕಂಪ್ಲೀಟ್ ಮಾಡ್ತಾ ಇದೆ. ಅಂದರೆ ನಿಮ್ಗೆ ಸೆಕ್ಯೂರಿಟಿ ಅಂದರೆ ನಿಮ್ಮ ನೆಟ್ವರ್ಕ್ ಸೆಕ್ಯೂರಿಟಿ ಆಗಿರ್ಬೋದು, IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸು, ಡಾಟಾಬೇಸು, ಸಾಫ್ಟ್ವೇರು ಡೆವಲಪ್ಮೆಂಟು ಕಂಪ್ಲೀಟ್ ಫೋಕಸ್ ಮಾಡ್ತಾಯಿದೆ CSCದು. ಅದೇ ರೀತಿ AML ಏನು ಫೋಕಸ್ ಮಾಡ್ತಾರೆ, ಕಂಪ್ಲೀಟು AI ಕವರಿಂಗ್, ಮಷಿನ್ ಲರ್ನಿಂಗು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೀಪ್ ಲರ್ನಿಂಗ್ ಮತ್ತು NLP ಕವರ್ ಮಾಡ್ತಾ ಇದೆ. ಇಷ್ಟೇ ನಿಮ್ಮ ಡಿಫ್ರೆನ್ಸು. 4, 5, 6 ಸೆಮಿಸ್ಟರಲ್ಲಿ ಚೇಂಜಸ್ ಸಬ್ಜೆಕ್ಟ್ಸ್ ಬರ್ತವೆ, ಅಷ್ಟೇ ಡಿಫ್ರೆನ್ಸು. ರಿಮೈನಿಂಗ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇದು ನಿಮಗೆ ಐಡಿಯಾ ಇರಲಿ. ಯಾಕಂದರೆ ಇನ್ನೊಂದು ಏನಂದರೆ, ನಿಮಗೆ CSC ಮತ್ತು AML ಮಾಡಿದ್ರೂ ನೀವು AML ಮಾಡಿದ್ರು CSC ಜೊತೆ ನೀವು ಪ್ಲೇಸ್ಮೆಂಟ್ ಕೂತ್ಕೋಬೋದು ಫೈನಲ್ ಇಯರಲ್ಲಿ. ಆಲ್ಮೋಸ್ಟ್ ಆ ಜಾಬು ತೊಗೋಬೋದು. ಪೈಥಾನ್ ಡೆವಲಪರ್ ಆಗಿರ್ಬೋದು, ಸಾಫ್ಟ್ವೇರ್ ಡೆವಲಪರ್ ಆಗ್ಬೋದು, ಆ ಜಾಬು ಕೂಡ ತೊಗೋಬೋದು. ಯಾಕಂದರೆ ಇಲ್ಲಿ ಕೋಡಿಂಗ್ ಇಲ್ಲೂ ಇರುತ್ತೆ, ಅಲ್ಲೂ ಇರುತ್ತೆ ಕೋಡಿಂಗು, ಎರಡು ಕಡೆ ಕೋಡಿಂಗ್ ಇರುತ್ತೆ. ಓಕೆ, ಇಲ್ಲಿ ಮಷಿನ್ ಲರ್ನಿಂಗ್ ಜಾಸ್ತಿ ಬರುತ್ತೆ ಸ್ವಲ್ಪ, ಪೈಥಾನ್ ಅಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ, ಅಲ್ಲೂ AI ಇರುತ್ತೆ, ಇಲ್ಲೂ AI ಇರುತ್ತೆ. ಬಟ್ ಇಲ್ಲಿ AML ಸ್ವಲ್ಪ ಬ್ರಾಡ್ ಇರುತ್ತೆ, ಸ್ವಲ್ಪ ಎಕ್ಸ್ಟೆಂಡೆಡು ಸಿಲೆಬಸ್ ಇರುತ್ತೆ. ಇಷ್ಟೇ ಡಿಫ್ರೆನ್ಸು. ಓಕೆ ಫ್ರೆಂಡ್ಸ್, ನಿಮಗೆ ಮತ್ತೆ ಯಾವುದು ಡಿಫ್ರೆನ್ಸ್ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್.